ನಾನೇ ಆಗಬೇಕು ಅಂದ್ಕೊಂಡಿದ್ದೀನಿ ಅಂತ ಹೇಳಲ್ಲ. ನೆಕ್ಸ್ಟ್ ಸಿ ಎಮ್ ಯಾರು ಆಗ್ತಾರೋ ಗೊತ್ತಿಲ್ಲ, ಬಟ್ ಚೆನ್ನಾಗಿ ಮಾಡಬೇಕು. ಸಿ ಎಮ್ ಆದವರು ನಮ್ಮ ರಾಜ್ಯಕ್ಕೆ ಹೆಲ್ಪ್ ಮಾಡಬೇಕು, ಎಲ್ಲ ಡಿಸ್ಟಿಕ್ಗಳಿಗೂ ಹೆಲ್ಪ್ ಮಾಡಬೇಕು, ನಮ್ಮ ಭಾರತಕ್ಕೂ ಒಳ್ಳೇದಾಗಬೇಕು, ಅಭಿವೃದ್ಧಿ ಮಾಡಬೇಕು, ಜನಸಾಮಾನ್ಯರಿಗೆ ಒಳ್ಳೇದು ಮಾಡಬೇಕು. ಅದು ಕೃಷಿ ಮಾಡೋರೆ ರೈತರಿಗೆ, ಆಮೇಲೆ ಜನಸಾಮಾನ್ಯರಿಗೆ ಹೆಲ್ಪ್ ಆದರೆ ಎಲ್ಲರಿಗೂ ಒಳ್ಳೇದಾಗುತ್ತೆ. ಡಿ ಕೆ ಶಿವಕುಮಾರ್ ಅವರೇ ಮಾಡ್ತಾ ಇದ್ದಾರೆ ಅನ್ಸುತ್ತೆ, ಅವರೇ ಮಾಡ್ಬೋದು ಈಗ. ಪಕ್ಕದಲ್ಲಿರೋ ರಾಜ್ಯ ಸರ್ಕಾರನು ಪಾಪ ಅವರು ಗ್ಯಾರಂಟಿ ಕೊಟ್ಕೊಂಡೆ ಈಗ ಅಧಿಕಾರಕ್ಕೆ ಬಂದ್ರು. ಇದು ತಪ್ಪಾ ಸರಿನಾ? ಇದು ಗ್ಯಾರಂಟಿಗಳು ಮಾಡೋದ್ರಿಂದ ಏನಪ್ಪ ಅಂದರೆ ಜನರಿಗೆ ಹೆಲ್ಪ್ ಆಗಿದೆ, ಹೆಲ್ಪ್ ಆಗಿಲ್ಲ ಅನ್ನೋದಿಲ್ಲ. ಜನರಿಗೆ ಹೆಲ್ಪ್ ಆಗ್ತಿದೆ. ಬಡವರಿಗಾಗಿರ್ಬೋದು, ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗ್ಬೇಕಂದ್ರೆ ಕೆಲವೊಬ್ಬರು ಚಾರ್ಜಿಗೆ ದುಡ್ಡು ಕೊಡೋಲ್ಲ. ಸೊ ಹಾಗಾಗಿ ಅವಾಗ ಅವ್ರಿಗೆ ಬಸ್ ಇರೋದ್ರಿಂದ ಬೇರೆ ಹೆಣ್ಮಕ್ಳೆಲ್ಲ ಬೇರೆ ಪ್ಲೇಸಸ್ ನೋಡ್ತಿರ್ಲಿಲ್ಲ. ಈಗ ಅವರು ಕೂಡ ನೋಡೋಂಗಾಗಿದೆ. ಸೊ ಅವ್ರಿಗೂ ಕೂಡ ಉಳಿತಾಯ ಆಗ್ತಾ ಇದೆ. ಈಗ ಬೇರೆ ಕಡೆಯಿಂದ ಹೆಲ್ಪ್ ಆಗಲ್ವಲ್ಲ, ಈ ಥರ ಆದರೂ ಹೆಲ್ಪ್ ಮಾಡೋಣ ಅಂತ ಸರ್ಕಾರ ಗ್ಯಾರಂಟಿ ರೂಪದಲ್ಲಿ ಹೆಲ್ಪ್ ಮಾಡ್ತಾ ಇದ್ದಾರೆ ಅಂತ ಅನ್ಸು. ಈಗ ನಮಗೇನಂದರೆ ಡಿ ಕೆ ಶಿವಕುಮಾರ್ ಆದರೂ ನಮಗೇನು ಅಭ್ಯಂತರ ಇಲ್ಲ. ಬಟ್ ಏನಪ್ಪ ಅಂದರೆ ಕರ್ನಾಟಕವನ್ನು ಅಭಿವೃದ್ಧಿ ಮಾಡಬೇಕಂತ ಕೇಳ್ಕೊಳ್ತೀನಿ. ಮಾಡ್ತಾರೆ ಅಂತ ಭರವಸೆ ಇದೆ. ಮಾಡಲಿ ಅಂತ ಅವ್ರಿಗೆ ಆಲ್ ದ ಬೆಸ್ಟ್ ಅಂತ ಹೇಳ್ತೀವಿ. ಒಳ್ಳೆ ದಕ್ಷ ಮುಖ್ಯಮಂತ್ರಿ ಅಷ್ಟು ಬೇಕು ನಮಗೆ. ನಮ್ಮ ಬೆಂಗಳೂರನ್ನ ಡಿ ಕೆ ಶಿ ಸರ್ ಹೇಳ್ತಾ ಇದ್ದಾರೆ ಇಂಪ್ರೂವ್ ಮಾಡ್ತೀವಿ ಅಂತ. ಅವ್ರ ಮೇಲೆ ಭರವಸೆ ಇದೆ, ನೋಡೋಣ. ಅವ್ರು ಇದರಲ್ಲಾರು ಸಿಂಗಾಪುರ ಆಗತ್ತೇನೋ ಬೆಂಗಳೂರು, ಆ ಒಂದು ನಿರೀಕ್ಷೆಯಲ್ಲಿದ್ದೀವಿ ನಾವು. ಎಲ್ಲ ಒಂದು ಏನು ಹೇಳ್ತೀರಾ, ಯುವ ಒಂದು ಪಡೆ ಬಂದರೆ ಆಗ್ಬಹುದು ಅಂತ ಆ ನಿರೀಕ್ಷೆಯಲ್ಲಿದ್ದೀವಿ. ಅವರು ಮಾಡಿದ್ರು. ನಾನು ಶಿಕ್ಷಕಿ, ನನ್ನದೇ ಒಂದು ಶಿಕ್ಷಣ ಕ್ಷೇತ್ರದಲ್ಲಿ ಶಿಕ್ಷಕರದ್ದು ಅಪಾಯಿಂಟ್ಮೆಂಟ್ ಆಗಲಿಲ್ಲ. ನಾವು ನಮ್ಮ ಶಾಲೆಯಲ್ಲಿ ತುಂಬ ಕೊರತೆ ಅನುಭವಿಸಿದ್ವಿ. 6 ಸೆಕ್ಷನ್ನಲ್ಲಿ 4 ಜನ ಪಾಠ ಮಾಡಿಕೊಂಡು. ಅದೊಂದು ಈಗ ಆಗಬಹುದೇನೋ, ಈಗ ಆಗತ್ತೆ ಅಂತೇನೋ ಹೇಳ್ತಾ ಇದ್ದಾರೆ ಎಲ್ಲ. ಹಾಗಾಗಿ 2 ಪರೀಕ್ಷೆಗಳೆಲ್ಲ ಇರೋದ್ರಿಂದ ಶಿಕ್ಷಕರದ್ದು ಪರೀಕ್ಷೆಗಳು ಪಾಸಾಗಿ ಕೆಲಸ ಆಗ್ತಿರೋದು ಸ್ವಲ್ಪ ವಿಳಂಬ ಆಗ್ತಿದೆ ಅನಿಸತ್ತೆ ಅಂತ. ತುಂಬ ನಿರೀಕ್ಷೆ ಇದೆ ಮೇಡಮ್, ತುಂಬ ನಿರೀಕ್ಷೆ ಇದೆ. ಎಲ್ಲರ ನಿರೀಕ್ಷೆನ ಅವರು ಹುಸಿ ಮಾಡೋದು ಬೇಡ. ಇನ್ನು 2 ವರ್ಷ ಅವಕಾಶ ಇದೆ, ಎಲ್ಲನೂ ಈಡೇರಿಸಲಿ ಅಂತ ನಾನು ಅವ್ರನ್ನ ಕೇಳ್ಕೊತೀನಿ, ಈಡೇರಿಸಲಿ ಅಂತ. ಹಾಗೆ ಹಾರೈಸ್ತೀನಿ. ಹೌದು ಹೌದು ಹೌದು. ಅವ್ರಿಗೆ ತುಂಬ ಖುಷಿಯಾಗಿರುತ್ತೆ. ಮಗು ತಾತ ಆಗಿದ್ದಾರೆ ಅವರು. ಆ ಖುಷಿಲಿ ಅವ್ರಿಗೆ ಇನ್ನಷ್ಟು ಅಭಿವೃದ್ಧಿ ಕಾರ್ಯ ಮಾಡ್ತಾರೆ, ಮಾಡಲಿ. ಆಗ್ಬೋದು, ಅಭಿವೃದ್ಧಿ ಆಗಲಿ ನಮ್ಮ ರಾಜ್ಯ. ಅವರು ತುಂಬ ಅವತ್ತಿಂದ ಆಸೆ ಇಟ್ಕೊಂಡಿದ್ದಾರೆ. ಅವ್ರ ಆಸೆನೂ ಈಡೇರಲಿ, ರಾಜ್ಯಕ್ಕೆ ಒಳ್ಳೇದಾಗಲಿ. ಅವ್ರಿಗೆ ಹಾರೈಸ್ತೀನಿ. ಬೆಸ್ಟ್ ಆಫ್ ಲಕ್ ಸರ್. ಡಿ ಕೆ ಶಿವಕುಮಾರ್ ಅವರು ಆಗಿದಾರಲ್ಲ. ಹೆಣ್ಮಕ್ಳಿಗೆಲ್ಲ ಈಗ ಮಾಡಿದಾರಲ್ಲ ಸಿದ್ದರಾಮಯ್ಯ ಅವರು, ಆ ಥರನೇ ಎಲ್ಲ ಥರ ಮಾಡಿಕೊಟ್ರೆ ಚೆನ್ನಾಗಿರುತ್ತೆ. ಸಾಕು, ಇಷ್ಟು ಕೊಟ್ಟಿದಾರಲ್ಲ. ಸಾಕು ಅಂತೀರಾ? ಇದೇ ಮನಸ್ಫೂರ್ತಿ ಆಗಿದೆ, ಸಾಕು ಅಂತೀರಾ? ಸಾಕು. ತಪ್ಪು ಮಾಡಿದ್ರೆ ಗ್ಯಾರಂಟಿ ಕೊಟ್ಟಿದೆ? ಏನು ತಪ್ಪು ಮಾಡಿಲ್ಲ. ಹೆಣ್ಮಕ್ಳಿಗೆ ಭಾಳ ಜನಕ್ಕೆ ಹೆಲ್ಪ್ ಆಗಿದೆ ಅದರಿಂದ. ತಪ್ಪಂತ ಯಾಕಂತೀರಾ? ಎಲ್ಲ ಗಂಡು ಮಕ್ಕಳು ಹೇಳ್ತಾರೆ, ಮತ್ತೆ ಅಂತಾರೆ. ಅವರಿಗೆ 1 ನಿಮಿಷ ಅವರಿಗೆ ಸೀಟ್ ಸಿಗಲ್ಲ ಅಂತೇಳಿ ಮಾತಾಡ್ತಾರೆ. ಅವ್ರೇನು ಓಡಾಡೋದಿಲ್ವಾ? ಅವರು ಬಸ್ಸಲ್ಲಿ ಹೋಗ್ತಾರೆ, ನಾವು ಬಸ್ಸಲ್ಲಿ ಹೋಗ್ತೀವಿ. ನಾವು ಕುತ್ಕೊಂಡು ಹೋಗ್ತೀವಿ, ಅವ್ರು ನಿಂತ್ಕೊಂಡು ಹೋಗ್ತಾರೆ ಅಷ್ಟೇ. ಬಿಡ್ತೀವಲ್ಲ, ಅವ್ರು ಹಂಗೆ ನಮ್ಗೆ ದಬ್ಬಿಟ್ಟು ಕುತ್ಕೊಂತಾರೆ ಗಂಡ್ಮಕ್ಳು. ಆಗಿದೆ. ಕರೆಂಟ್ ಫ್ರೀ ಇದೆ, ಬಸ್ ಫ್ರೀ ಇದೆ, ಹೆಣ್ಮಕ್ಳು 2,000 ರೂಪಾಯಿ ಬರುತ್ತೆ. ಪ್ರತಿಯೊಂದು ಫೆಸಿಲಿಟಿ ಇದೆಯಲ್ಲ, ಕೊಟ್ಟಿದ್ದಾರೆ ಮುಖ್ಯಮಂತ್ರಿ ಅವರು. ಇನ್ನ ಏನು ಬೇಕು ನೋಡೋಣ. ಅವ್ರ ಇದಕ್ಕಿಂತ ಚೆನ್ನಾಗಿ ಮಾಡಲಿ ಅಂತ ಇಷ್ಟಪಡ್ತೀವಿ. ಅದನ್ನೇ ಮುಂದುವರ್ಸ್ಕೊಂಡು ಹೋದ್ರೆ ಸಾಕು. ರಾಜ್ಯ ಸಾಲ ಮಾಡ್ಕೊಂಡು ಸಾಲ ಮಾಡ್ಬಿಟ್ಟು ಬಿಟ್ಬಿಟ್ಟಿದ್ದಾರೆ.
ಸಾಲ ಮಾಡ್ಕೊಂಡ್ರು ನಮ್ಗೆ ಗ್ಯಾರಂಟಿ ಕೊಡಿ ಅಂತೀರಾ ನಾವು ಗ್ಯಾರಂಟಿ ನಾವು ಕೇಳಲ್ಲ, ಜನ ಕೇಳ್ತಾರೆ.